ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಲ್ಲಿ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 2025-26ನೇ ಸಾಲಿನಲ್ಲಿ ನಡೀತಿದ್ದಲ್ಲ ವಿದ್ಯಾರ್ಥಿಗಳಿಗೆ 2026ರಲ್ಲಿ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸುತ್ತಲೂ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸುತ್ತಲೂ ವಿದ್ಯಾರ್ಥಿಗಳಿಗೆ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಗಳನ್ನು ತಿಳಿಸಿದ್ದಾರೆ. ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿನ ಅವರು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ತಾತ್ಕಾಲಿಕ ಅಂತಲೂ ಕೂಡ ಮಾಹಿತಿಯನ್ನು ತಿಳಿಸಿರುವಂತದ್ದಾಗಿರುತ್ತೆ. ಟೆಂಟೇಟಿವ್ ಅಂದ್ಬಿಟ್ಟು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಬರ್ತಿರುತ್ತೆ ಏನಂದ್ರೆ 2026ಕ್ಕೆ ಏನು ಪರೀಕ್ಷೆ ಇದೆಯಲ್ಲ ಇದರಲ್ಲಿ ಪಾಸಿಂಗ್ ಮಾರ್ಕ್ಸ್ನ ನೀಡಿಕೆ ಆಗಿದೆಯಾ, 15 ಅಂಕ ತೆಗೆದ್ರೆ ನಮ್ಮನ್ನ ಪಾಸ್ ಮಾಡ್ತಾರಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಬಂದಿರೋದಾಗಿರುತ್ತೆ. ಹಿಂದೆ ಒಂದು ಚೇಂಜಸ್ಗಳು ಕೂಡ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಬಂದಿತ್ತು, ಚೇಂಜಸ್ ಆಗುತ್ತೆ ಹಾಗೆ ಅಂತ ಅಂದ್ಬಿಟ್ಟು. ಸೊ ಒಂದು ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಗೆಜೆಟ್ ಆದೇಶಗಳೆಲ್ಲ ಪ್ರಕಟ ಆದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಂದು ಸಾಕಷ್ಟು ಸುದ್ದಿಗಳು ಹಬ್ಬಿತ್ತು ಅಂತ ಹೇಳ್ಬೋದಾಗಿರುತ್ತೆ ಎಲ್ಲ ಕಡೆ ಕೂಡ. ಈಗ ಹಾಗಾದ್ರೆ ಪಾಸಿಂಗ್ ಮಾರ್ಕ್ಸ್ ಏನಿರುತ್ತೆ ಅಂತ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂತೀವಿ ಮತ್ತೆ ವೇಳಾಪಟ್ಟಿಯನ್ನು ಕೊಡುತ್ತು ತಿಳಿಸ್ಕೊಡ್ತೀವಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರು ಕೂಡ ಮರಿದೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳು ನನಗೆ ಎಕ್ಸ್ಪ್ಲೈನ್ ಮಾಡುವಂತಿದ್ದಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಪ್ರಶ್ನೆಗಳು ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊಂತ ಇರುತ್ತೆ. ಇನ್ಸ್ಟಾಗ್ರಾಮ್ ಕಾಲ್ ಆಗಿರ್ಬೋದು, ಮೆಸೇಜ್ ಮುಖಾಂತರ ಕೂಡ ನೀವು ಮಾಹಿತಿನ ಪಡ್ಕೊಂಡು ಇರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಪ್ರಮುಖವಾಗಿ ಇಲಾಖೆ ಕಡೆಯಿಂದ ಕೊಟ್ಟಿರತಕ್ಕಂಥ ಒಂದು ವೇಳಾಪಟ್ಟಿ ಮತ್ತೆ ಅದರ ಮಾಹಿತಿಯನ್ನು ತಿಳಿಸ್ತೇನೆ ಆಮೇಲೆ. ಬಟ್ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಏನಿದೆ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ತಿಳಿಸುವಂತಾದರೆ ಕರ್ನಾಟಕದ ಒಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಏನಿದೆಯಲ್ಲ, ಸೊ ಈ ಇಲಾಖೆ ಕಡೆಯಿಂದ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಅಂದ್ರೆ ಎಸ್ಎಲ್ಸಿ ಎಕ್ಸಾಮ್ ಅವರು ಕಂಡಕ್ಟ್ ಮಾಡೋದಾಗಿರುತ್ತೆ. ಇವರು ತಿಳಿಸಿರೋ ಮಾಹಿತಿ ಪ್ರಕಾರದಲ್ಲಿ ಯಾವುದೇ ರೀತಿ ಅಧಿಕೃತವಾಗಿ ಆದೇಶ ಅಂತಕ್ಕಂಥದ್ದು ಪಾಸಿಂಗ್ ಮಾರ್ಕ್ಸ್ ಕುರಿತು ಇದುವರೆಗೂ ಪ್ರಕಟ ಆಗಿಲ್ಲ. ಈ ಒಂದು ವೇಳಾಪಟ್ಟಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದರೆ ತಾತ್ಕಾಲಿಕ ಮತ್ತೆ ಎಲ್ಲಿ ತನಕ ಆಕ್ಷೇಪಣೆಗಳು ಸಲ್ಲಿಸಬಹುದು ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಹಿಂದೇನು ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಗೆಜೆಟ್ ನಲ್ಲಿ ಒಂದು ಮಾಹಿತಿಗಳು ಕೂಡ ಪ್ರಕಟ ಆಗಿತ್ತು ಅಂತ ಹೇಳ್ಬೋದಾಗಿರುತ್ತೆ. ಅದರಲ್ಲಿ ಏನಂದ್ರೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ನ ಇಳಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ರು. ಅದ್ರ ಕುರಿತು ಅಂದ್ರೆ ಅದು ಗೌರ್ಮೆಂಟ್ನ ಅಂಡರಲ್ಲೆಲ್ಲ ಒಂದು ಏನು ಓಕೆ ಆಗಿದೆ ಅನ್ನೋ ರೀತಿಯಲ್ಲಿ ಮತ್ತೆ ಅದಕ್ಕೆ ಆಕ್ಷೇಪಣೆಗಳಿಗೆ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ರು. ಸೊ ಆಕ್ಷೇಪಣೆಗಳು ಆದ ನಂತರದಲ್ಲಿ ಆಕ್ಷೇಪಣೆಗಳು ಏನು ಬಂತು ಎತ್ತ ಅಥವಾ ಓಕೆ ಆಗಿದೆಯಾ ಇಲ್ವಾ ಇದು, ಸೊ ಪಾಸಿಂಗ್ ಮಾರ್ಕ್ಸ್ ಇಳಿಕೆ ಆಗ್ತಿದೆ ಅಂದ್ರೆ ಆ ಒಂದು ಮಾಹಿತಿ ಏನಾಗಿತ್ತು ಆ ಸಂದರ್ಭದಲ್ಲಿ ಇದ್ದಂಥ ಒಂದು ಚರ್ಚೆಯಲ್ಲಿ ಅಥವಾ ಏನು ಓಕೆ ಆಗಿತ್ತು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕ ಅಂತ ಏನು ಕೊಡ್ತಾರಲ್ಲ ಇಂಟರ್ನಲ್ ಮಾರ್ಕ್ಸು, ಅದನ್ನ ಪರಿಗಣಿಸಿ ವಿದ್ಯಾರ್ಥಿಗಳು ಅಂದ್ರೆ ಅದನ್ನು ಕೂಡ ಪರಿಗಣಿಸ್ತೇವೆ. ಪಾಸಿಂಗ್ ಮಾರ್ಕ್ಸ್ಗೆ 35 ಮಾರ್ಕ್ಸ್ ಪರ್ಸೆಂಟೇಜ್ 35% ಏನು ಬರಬೇಕು ಅಂತ ಇರುತ್ತಲ್ಲ ವಿದ್ಯಾರ್ಥಿಗಳಿಗೆ 35 ಅಂಕ. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನು ಸೇರಿಸಿನೂ ಕೂಡ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗ್ತದೆ. ಅಂದ್ರೆ ಕಾಮನ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡ್ತಿರು ಸಾಮಾನ್ಯವಾಗಿ, ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಅದನ್ನ ಅಂದ್ರೆ ಕನಿಷ್ಠ ಎಕ್ಸಾಮ್ ನಲ್ಲಿ ಇಂತಿಷ್ಟೇ ಅಂಕ ತೆಗಿಬೇಕು ಅಂತ ಇರ್ತಿತ್ತು. ಸೊ ಇಂಟರ್ನಲ್ ಮಾರ್ಕ್ಸ್ ಇದ್ರೂ ಕೂಡ ಹೆಸರಿಗಷ್ಟು ಇಂಟರ್ನಲ್ ಆಗಿ ಇರ್ತಿತ್ತು. ಇಂತಿಷ್ಟೇ ಮಾರ್ಕ್ಸ್ ಎಕ್ಸಾಮ್ ನಲ್ಲಿ ತೆಗೆದ್ರೆ ಮಾತ್ರ ವಿದ್ಯಾರ್ಥಿಗಳನ್ನು ಪಾಸ್ ಅಂತ ಮಾಡ್ತಿರು. ಬಟ್ ಈ ಒಂದು ಚೇಂಜಸ್ಗೆ ಇಲಾಖೆಯವರು ಮುಂದಾಗಿದ್ರು, ಅಂದ್ರೆ ಗೌರ್ಮೆಂಟ್ ನ ಕಡೆಯಿಂದ ಮುಂದಾಗಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಸೊ ಅಂದ್ರೆ ರಿಸಲ್ಟ್ ಅನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋ ದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚೇಂಜಸ್ ಗಳೆಲ್ಲ ಆಗ್ತಾ ಇದೆ ಅಂತ ಮಾಹಿತಿಗಳು ಕೂಡ ಬಂದಿತ್ತು. ಸೊ ಅದರಲ್ಲಿ ಮಾಹಿತಿನ ಅದ್ರ ಬಗ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇದೆ, ಅದನ್ನ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ. ಸೊ ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ 35 ಮಾರ್ಕ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಪಾಸಿಂಗ್ ಮಾರ್ಕ್ಸ್ಗೆ 15 ಅಂಕ ಬಂದರೂ ಕೂಡ ವಿದ್ಯಾರ್ಥಿಗಳು ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ 20ಗೆ 20 ತಗೊಂಡ್ಬಿಟ್ರೆ 15 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ತೆಗೆದ್ರು ಕೂಡ ಅವರು ಪಾಸ್ ಅಂತಕ್ಕಂಥ ಅರ್ಥ ಕೊಡೋ ರೀತಿ ಇತ್ತು ಅದು. ಆದ್ರೆ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆದೇಶ ಅಂತಕ್ಕಂಥದ್ದು ಇನ್ನೂ ಪ್ರಕಟ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಬೆಳವಣಿಗೆ ಏನಾದ ಸಂದರ್ಭದಲ್ಲಿ ಕನ್ನಡ ಎಡಿಷನ್ ಮಾಹಿತಿ ಬಂದಾಗ ನಿಮಗೆ ಮಾಹಿತಿಯನ್ನು ತಿಳಿಸ್ತೇವೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ 25 ಅಂದರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ 35 ಅಂಕ ಬರಲೇಬೇಕಿರುತ್ತೆ ಪರೀಕ್ಷೆನ ಬರೆದಾಗ ಪ್ರೆಸೆಂಟ್ ಇರುವಂಥ ಮಾಹಿತಿ ಪ್ರಕಾರ. ಮತ್ತು ಇತರ ವಿಷಯಗಳೇನಿದೆಲ್ಲ ಆಪ್ಷನಲ್ ಸಬ್ಜೆಕ್ಟಲ್ಲಿ 28 ಅಂಕ ಬರಬೇಕಿರುತ್ತೆ. ಪಾಸಿಂಗ್ ಮಾರ್ಕ್ಸ್ ಅಂದರೆ 80 ಮಾರ್ಕ್ಸ್ಗೆ 28 ಬರಬೇಕಿರುತ್ತೆ, 100 ಮಾರ್ಕ್ಸ್ಗೆ 35 ಅಂಕ ಬರಬೇಕಿರುತ್ತೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು. ಅರ್ಥ ಆಗಿದೆ ಅಂತ ಇವಾಗ ವಿದ್ಯಾರ್ಥಿಗಳಿಗೆ ವೇಳಾಪಟ್ಟಿ ಬಗ್ಗೆ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ, ಅದರ ಬಗ್ಗೆ ತಿಳಿಸುವಂಥದ್ದರೆ ಬನ್ನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸುತ್ತೋಲೆ ಪ್ರಕಟ ಆಗಿದ್ದು 2026ರ ಎಸ್ಎಲ್ಸಿ ಮತ್ತು ಪಿಯುಸಿ ದ್ವಿತೀಯ ಪಿಯುಸಿ ಪರೀಕ್ಷೆ 1 ಮತ್ತು 2ರ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ತಾತ್ಕಾಲಿಕ ಆಗಿರುತ್ತೆ, ಇದನ್ನು ಬದಲಾವಣೆ ಕೂಡ ಆಗಬಹುದಾಗಿರುತ್ತೆ ಇದರ ಮೇಲೆ. ಅಂದರೆ ವಿದ್ಯಾರ್ಥಿಗಳಲ್ಲಿ ಮಾಹಿತಿನ ಅವರು ತಿಳಿಸಿದ್ದು ಸೆಪ್ಟೆಂಬರ್ 20, 2025 ಪ್ರಕಟಿಸಲಾಗಿದೆ ಅಂತೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿರೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಪರೀಕ್ಷೆ ಮತ್ತು 1 ಮತ್ತು 2ಕ್ಕೆ ಸಂಬಂಧಪಟ್ಟಂತೆ ಎಸ್ಎಲ್ಸಿ ಆಗಿ ಪಿಯುಸಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಅನ್ನು ಪ್ರಕಟ ಮಾಡಿದ್ದಾರೆ. ಆ ವೇಳಾಪಟ್ಟಿಗಳು ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 9, 2025 ಕಾಲಾವಕಾಶನ ಕೂಡ ನೀಡಲಾಗಿದೆ. ಆಕ್ಷೇಪಣೆಗಳನ್ನು ಮಂಡಳಿಯ ಇಮೇಲ್ ವಿಳಾಸ ಏನಿದೆಯಲ್ಲ ಇದಕ್ಕೆ ಹಾಗೂ ಹಾರ್ಡ್ ಪ್ರತಿಯನ್ನು ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003 ಇಲ್ಲಿಗೆ ನಿಗದಿತ ಸಮಯದೊಳಗೆ ಕಳಿಸುವುದು. ನಿಗದಿ ಮಾಡಿರ್ತಕ್ಕಂಥ ದಿನಾಂಕ ಏನಿದೆಯಲ್ಲ ಅದರ ನಂತರ ಅಂದರೆ ಕೊನೆಯ ದಿನಾಂಕದ ನಂತರ ಬರ್ತಕ್ಕಂಥ ಯಾವುದೇ ಆಕ್ಷೇಪಣೆಗಳು ಪರಿಗಣಿಸುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಂದರೆ ಏನಾರ ಚೇಂಜಸ್ ಮಾಡಬೇಕಿತ್ತು, ಅಲ್ಲಿ ಯಾವುದೋ ಹಬ್ಬಗಳು ಬಂದಿತ್ತು, ಇನ್ನೊಂದು ಮತ್ತೊಂದು ಏನಾರ ಇದ್ದರೆ ವೇಳಾಪಟ್ಟಿಲ್ಲ ಅಥವಾ ಪ್ರಮುಖವಾಗಿ ಯಾವುದೋ ದಿನಾಚರಣೆಗಳಿತ್ತು ಅಥವಾ ಏನೇ ಇದ್ದರೂ ಕೂಡ ಒಂದು ಚೇಂಜಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೋದಾಗಿರುತ್ತೆ ಆಕ್ಷೇಪಣೆಗಳನ್ನು. ಇಲ್ಲಿ ಟೈಮ್ ಟೇಬಲ್ ನೋಡುವಂಥದ್ದರೆ ತಾತ್ಕಾಲಿಕ ಪರೀಕ್ಷೆ ಅಲ್ಲ, ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 1, 2026ರ ಮಾರ್ಚ್ ಏಪ್ರಿಲ್ನಲ್ಲಿ ಇದರ ಒಂದು ವೇಳಾಪಟ್ಟಿ ತಾತ್ಕಾಲಿಕ ವೇಳಾಪಟ್ಟಿ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಇಲ್ಲಿ ನೋಡ್ಬೋದಾಗಿರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಏನಿರುತ್ತಲ್ಲ ಕನ್ನಡ, ತೆಲುಗು, ತಮಿಳು, ಹಿಂದಿ ಯಾವ ಭಾಷೆ ಹಿಂದಿ ಅಂತಕ್ಕಂಥದ್ದು ಏನಿದೆಯಲ್ಲ ಆ ಒಂದು ಪರೀಕ್ಷೆಗಳದ್ದು ಫಸ್ಟ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಏನಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ನೋಡ್ಕೋಬೋದಾಗಿರುತ್ತೆ ವಿಷಯಗಳನ್ನು.
ಮಾರ್ಚ್ 18, 2020 ಬುಧವಾರ ಶುರುವಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಪ್ರಕಾರದಲ್ಲಿ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ ತನಕ ಇರುತ್ತೆ ಅವಕಾಶ ಅಂತ ಕೊಟ್ಟಿದ್ದಾರೆ. ಒಟ್ಟು ಅವಧಿ 3 ಗಂಟೆ 15 ನಿಮಿಷ 100 ಅಂಕಕ್ಕೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಗುರುವಾರ ಯುಗಾದಿ ಹಬ್ಬದ ಪ್ರಯುಕ್ತ ರಜಾ ದಿನ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮಾರ್ಚ್ 19, ಮಾರ್ಚ್ 20ನೇ ತಾರೀಕು ಕೋರ್ ಸಬ್ಜೆಕ್ಟು ಗಣಿತ ಸಮಾಜಶಾಸ್ತ್ರ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಮಯ ಕೂಡ ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಯವನ್ನು ಕೊಟ್ಟಿರ್ತಾರೆ, ನಿಗದಿ ಮಾಡಿರ್ತಾರೆ ಅಂದ್ಬಿಟ್ಟು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕೋರ್ ಸಬ್ಜೆಕ್ಟ್ ಆದಂಥ ಅಂದರೆ ರಂಜಾನ್ ಪ್ರಯುಕ್ತ ರಜಾ ದಿನ ಶನಿವಾರ ಅಂತ ಕೊಟ್ಟಿದ್ದಾರೆ. ಮಾರ್ಚ್ 21, 2026, ಮಾರ್ಚ್ 22 ಭಾನುವಾರ ಆಗಿರುತ್ತೆ. ಸೊ ಅದಕ್ಕೆ ರಜೆನೂ ಕೂಡ ಇರುತ್ತೆ ಅವತ್ತು. ಮತ್ತು ಮಾರ್ಚ್ 23 ಸೋಮವಾರ 2026ರಂದು ಕೋರ್ ಸಬ್ಜೆಕ್ಟ್ ವಿಜ್ಞಾನ, ರಾಜ್ಯಶಾಸ್ತ್ರ ಆಗಿರ್ಬೋದು, ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು, ಕರ್ನಾಟಕ ಸಂಗೀತ ಮತ್ತು ಸಮಯಗಳನ್ನು ನೋಡ್ಕೋಬೋದಾಗಿರುತ್ತೆ. ಮಾರ್ಚ್ 24 ಮಂಗಳವಾರ ಪರೀಕ್ಷೆ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ರೆ ಒಂದು ದಿನ ಗ್ಯಾಪ್ ಕೊಡಬೇಕು ಅಂತ. ಮಾರ್ಚ್ 24, 2026 ಮಂಗಳವಾರ ರಜೆ ಇರುತ್ತೆ. ಮಾರ್ಚ್ 25, 2026 ಬುಧವಾರ ದ್ವಿತೀಯ ಭಾಷೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು ನಿಮ್ಮ ಒಂದು ಪರೀಕ್ಷೆ ಇರುತ್ತೆ. ಸಮಯ ನೋಡ್ಕೋಬೋದಾಗಿರುತ್ತೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 2:45 ಗಂಟೆ ಪರೀಕ್ಷೆ ಬರೀಬೋದು. 15 ನಿಮಿಷ ಪರೀಕ್ಷೆನ ಓದ್ಕೋಬೋದಾಗಿರುತ್ತೆ ಪ್ರಶ್ನೆ ಪತ್ರಿಕೆನ. ನಂತರದಲ್ಲಿ ಮಾರ್ಚ್ 26 ಗುರುವಾರ ಪರೀಕ್ಷೆ ಯಾವುದೇ ಇರೋದಿಲ್ಲ, ಒಂದು ಗ್ಯಾಪ್ ಕೊಟ್ಟಿರುವಂಥದ್ದು. ಮಾರ್ಚ್ 27 ಶುಕ್ರವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಮಾರ್ಚ್ 28, 2022 ಶನಿವಾರ ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಮಯ ಕೂಡ ನೋಡ್ಕೋಬೋದಾಗಿರುತ್ತೆ. ಮಾರ್ಚ್ 29 ಭಾನುವಾರ ರಜೆ ದಿನ ಇರುತ್ತೆ. ಮಾರ್ಚ್ 30, 2026 ಸೋಮವಾರ ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. NSQF ವಿದ್ಯಾರ್ಥಿಗಳಿಗೆ ಆ ಒಂದು ಪರೀಕ್ಷೆಗಳು ಇರುತ್ತೆ ಅಂತ. ಮಾರ್ಚ್ 31, 2026 ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜೆ ಇರುತ್ತೆ. ಏಪ್ರಿಲ್ 1ನೇ ತಾರೀಕು 2026 GTS ವಿಷಯಗಳ ಪರೀಕ್ಷೆಗಳಿರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ವಿದ್ಯಾರ್ಥಿಗಳು ನೋಡ್ಕೊಂಡಿರುತ್ತೆ ಅಂತ ಹೇಳ್ತಾ ಪ್ರಮುಖವಾಗಿರುವಂತಹ ಮಾಹಿತಿಗಳನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದಾಗಿರುತ್ತೆ. ಮತ್ತು ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ತಿಳಿಸುತ್ತಾರೆ. ಮೇ ತಿಂಗಳು 2026 SLC ಪರೀಕ್ಷೆ 2ರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ಇದು ಮೇ ತಿಂಗಳು 18, 2026 ಸೋಮವಾರ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಸಮಯ ಎಲ್ಲ ಸೇಮ್ ಇರುತ್ತೆ, ನೋಡ್ಕೋಬೋದಾಗಿರುತ್ತೆ. ಮೇ ತಿಂಗಳ 19, 2026 ಮಂಗಳವಾರ ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೇ 20, 2026 ಬುಧವಾರ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಮೇ 21, 2026 ಗುರುವಾರ ಕೋರ್ ಸಬ್ಜೆಕ್ಟ್ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಗಣಿತ ಸಮಾಜಶಾಸ್ತ್ರ ಅಂತ. ಸಮಯ ನೋಡ್ಕೊಂಬೋದಾಗಿರುತ್ತೆ ನೀವು. ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮು ಮೇ 22, 2026 ಶುಕ್ರವಾರ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರ NSQF ವಿಷಯಗಳ ಪರೀಕ್ಷೆ ಇರುತ್ತೆ ಅಂತ. ಮೇ 23, 2026 ಶನಿವಾರ ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. JTS ವಿಷಯಗಳು ಏನಿದೆ ಅಲ್ಲ ಅದಕ್ಕೆ ಮೇ 25, 2026 ಸೋಮವಾರ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ವಿಷಯಗಳನ್ನು ನೋಡ್ಕೋಬೋದಾಗಿರುತ್ತೆ ಪ್ರಮುಖವಾಗಿ. ಇಂಗ್ಲೀಷ್ನಲ್ಲೂ ಕೂಡ ಇದೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.